ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ದಿನದ ಬೆಳವಣಿಗೆಯಾಗಿ ಮೊದಲನೇದಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ 2 ಬ್ರೇಕ್ಫಾಸ್ಟ್ ಆದ ನಂತರದಲ್ಲಿ ಅದರ ಹಂಚಿಕೆಯ ಗೊಂದಲಗಳಿಗೆ ಒಂದು ವಿರಾಮ ಬಿದ್ದಿತ್ತು. ಅದು ಪೂರ್ಣ ವಿರಾಮ ಅಂತ ಅನ್ನಿಸದೇ ಇದ್ರೂ ಕೂಡ ಬಹಿರಂಗದಲ್ಲಿ ಪಕ್ಷ ಮತ್ತು ಹೈಕಮಾಂಡ್ ಹಾಗೇನೆ ಸರ್ಕಾರ ಇದೆಲ್ಲದಕ್ಕೂ ಅದರ ಆ ಘನತೆಗೆ ತರದ ರೀತಿಯಲ್ಲಿ ಇಬ್ಬರು ನಾಯಕರು ಪ್ರಬುದ್ಧವಾಗಿ ವರ್ತಿಸಿ ಇಬ್ಬರು ಎಲ್ಲಿ ಏನ್ ತೀರ್ಮಾನ ಆಗ್ಬೇಕು ಆ ನಿಲುವಿಗೆ ಬದ್ಧರಾಗಿ ಹೋಗೋಣ ಅಂತ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಇಬ್ರು ಒಟ್ಟಾಗಿ ನಾವಿಬ್ರು ಸಹೋದರರಿದ್ದಂತೆ ನಮ್ ನಡುವೆ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡೋದ್ರ ಮುಖಾಂತರವಾಗಿ ಮಾಧ್ಯಮಗಳು ಮೊದಲಿಗೆ ಮತ್ತು ವಿಪಕ್ಷಗಳ ಬಾಯಿ ಮುಚ್ಚಿದ್ರು. ಆದ್ರೆ ಅವ್ರ ಪರ ಇರುವಂತ ಬಣಗಳು ಅವರಿಂದಾನೇ ಈ ಇಬ್ಬರು ನಾಯಕರ ವರ್ಚಸ್ಸಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಸುತ್ತೆ. ಒಂದಾದ ನಂತರ ಇನ್ನೊಂದು ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ, ಅದಕ್ಕೆ ಬ್ರೇಕ್ ಬೀಳ್ತಾನೆ ಇಲ್ಲ. ಸೆಷನ್ ನಡೀತಾ ಇದೆ, ಸೆಷನ್ ನಡೆಯೋ ಹೊತ್ತಿಗೆ ಬೇರೆ ಚರ್ಚೆ ಆಗ್ಬೇಕು, ಆದ್ರೆ ಅಲ್ಲೂ ಚರ್ಚೆಗೆ ಗ್ರಾಸವಾಗಿದ್ದು ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ. ಸಿದ್ದರಾಮಯ್ಯನವರ ಪುತ್ರ ಅವರೊಂದು ಹೇಳಿಕೆ ಕೊಟ್ರು. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬಳಿ ಅವಕಾಶ ಕೇಳಿದ್ರು, ಆದ್ರೆ ಹೈಕಮಾಂಡ್ ಈಗ ಸದ್ಯಕ್ಕೆ ಅವಕಾಶ ಕೊಡೋಗಿಲ್ಲ ಅಂತ ಹೇಳ್ತು ಅನ್ನೋ ಆ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಬಣ ಸಿಟ್ಟಾಗಿದೆ. ಇದೆಲ್ಲದರ ನಡುವೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಖಡಕ್ ಆಗಿ ಒಂದು ಮಾತು ಹೇಳಿದ್ದಾರೆ. ಹೈಕಮಾಂಡ್ ಎಲ್ರಿಗೂ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ ಸಂದರ್ಭದಲ್ಲಿ ಅವರೇ ಒಗ್ಗಟ್ಟಿನ ಶಾಂತಿ ಮಂತ್ರವನ್ನ ಜಪಿಸುವಾಗ ನೀವ್ ಯಾಕೆ ಇಲ್ದಿದ್ದೆಲ್ಲ ಮಾತನಾಡ್ತೀರಾ, ಇವ್ರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮಾಗಡಿ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರು ಇದನ್ನೇ ಮಾತಾಡಿದ್ದಾರೆ. ಇಕ್ಬಾಲ್ ಹುಸೇನ್ ಇವರು ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ನೀವು ಹೈಕಮಾಂಡ್ ಆಗೋಕ್ ಹೋಗ್ಬೇಡಿ ಅಂತ ಯತೀಂದ್ರ ಅವರಿಗೆ ಪರೋಕ್ಷವಾಗಿ ತಿಳಿದಿದ್ದಾರೆ. ಯಾಕೆ ಯತೀಂದ್ರ ಮಾಧ್ಯಮಗಳು ಪ್ರಶ್ನೆ ಕೇಳತ್ತೆ, ಯಾರಿಗೆ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅರ್ಜೆಂಟ್ ಆಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅವರನ್ನ ಕೆಳಗಿಳಿಸಿ ಅಂತಂದ್ರೆ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸಬೇಕಾದಂತ ಅತ್ಯಂತ ಅವಶ್ಯಕತೆ ಮತ್ತು ತುರ್ತಿರೋದು ಮಾಧ್ಯಮಗಳಿಗೆ. ಹಾಗಾಗಿ ಅವ್ರು ಪ್ರಶ್ನೆಯನ್ನ ಕೇಳ್ತಾರೆ. ಡಾಕ್ಟರ್ ಯತೀಂದ್ರ ಅವರು ಇಬ್ಬರು ನಾಯಕರ ಬಹಿರಂಗದಲ್ಲಿ ಬಂದು ನಾವು ಒಗ್ಗಟ್ಟಾಗಿದ್ದೀವಿ, ಗೊಂದಲ ಇಲ್ಲ, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ ಅನ್ನೋ ಹೊತ್ತಿಗೆ ಇವ್ರು ಯಾಕೆ ಹೇಳಿಕೆ ಕೊಡ್ಬೇಕಾಗಿತ್ತು? ಅನಗತ್ಯ ಹೇಳಿಕೆ ಅಲ್ವಾ? ಈ ಪ್ರಶ್ನೆ ಸಹಜವಾಗಿನೇ ಬರುತ್ತೆ. ಈ ಕುರಿತಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚ್ಕೊಳ್ಳೋದಕ್ಕೆ ನಮ್ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ತಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದ್ ಹಂತಕ್ಕೆ ತೇಪೆ ಹಚ್ಚೋ ಕೆಲಸವನ್ನಂತೂ ಮಾಡಿದ್ರು. ಸೆಷನ್ ನಡಿಬೇಕು, ಇಲ್ಲಿ ಚರ್ಚೆ ಆಗ್ಬಾರ್ದು ಅನ್ನೋದೇ ಪ್ರಮುಖವಾಗಿ ಉದ್ದೇಶ ಇತ್ತು. ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಲ್ಲಿ ಸಂಸತ್ ಅಧಿವೇಶನ ನಡೆದಿರೋದ್ರಿಂದ ಇಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಆದ್ರೆ ವಿಪಕ್ಷವಾಗಿ ಅಲ್ಲಿ ಆಡಳಿತ ಪಕ್ಷಕ್ಕೆ ಪ್ರಶ್ನೆ ಕೇಳೋದಕ್ಕೂ ಸರಿ ಆಗೋದಿಲ್ಲ, ಇಲ್ಲಿ ಆಡಳಿತ ಪಕ್ಷವಾಗಿ ವಿಪಕ್ಷಗಳಿಗೆ ಉತ್ತರಿಸಕ್ ಆಗೋದಿಲ್ಲ ಅನ್ನೋದು ಅವ್ರ ನಿಲುವಾಗಿತ್ತು. ಹಾಗಾಗಿ ಒಂದ್ ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಅವರ ಪರವಾಗಿ ಬೀಳ್ತಿರೋ ಹೇಳಿಕೆಗಳ ಕುರಿತಂತೆ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಯತೀಂದ್ರ ಅವ್ರು ಯಾಕೆ ಪದೇ ಪದೇ ಇತರ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ? ನಮಸ್ತೆ. ನೀವ್ ಹೇಳಿರೋ ವಿಷಯಕ್ಕೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನನಗೆ ನೆನಪಾಗ್ತಿರೋದು ಏನಂದ್ರೆ, ಸಿದ್ದರಾಮಯ್ಯವರು ಕೇವಲ ಒಂದ್ 2-3 ದಿನಗಳ ಹಿಂದೆ ಅನ್ಸುತ್ತೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ, ನೀವೀಗ ಪತ್ರಕರ್ತರು ಲೀಡಿಂಗ್ ಪ್ರಶ್ನೆಗಳನ್ನ ಕೇಳ್ತಾ ಇದೀರಿ, ಲೀಡಿಂಗ್ ಕ್ವಶನ್ ಗಳು ಕೇಳ್ತಾ ಇದೀರಿ ಅನ್ನೋಂತ ಒಂದು ಮಾತನ್ನ ಹೇಳಿದ್ರು. ಲೀಡಿಂಗ್ ಕ್ವಶನ್ ಅನ್ನೋದು ಈಗ ಒಂದು ಲೀಗಲ್ ಟರ್ಮ್. ಅದು ಯಾವ್ದಾದ್ರು ಒಂದು ಪಾರ್ಟಿ ಸವಾಲ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಅಂತ ಅಂದ್ರೆ, ಒಂದು ಪ್ರಶ್ನೆ ಕೇಳಿದ್ರೆ ವಕೀಲರು ಉದಾಹರಣೆಗೆ ನೀವು ಕೊಲೆಯನ್ನ ಮಾಡಿದ್ದೀರಿ ಹೌದಾ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಅದು ಹೌದು ಅಂತ ಹೇಳ್ಬೇಕು, ಅಲ್ಲ ಅಂತ ಹೇಳ್ಬೇಕು. ಇದು ಲೀಡಿಂಗ್ ಕ್ವಶನ್. ಇದು ಸಿದ್ದರಾಮಯ್ಯವರು ವಕೀಲರಾಗಿದ್ರು. ನಾನು ಒಂದ್ ಕಾಲದಲ್ಲಿ LLB ಮಾಡಿದ್ದೆ, ಪ್ರಾಕ್ಟೀಸ್ ಮಾಡಿಲ್ಲ. ಆದ್ರೆ ಅದ್ ಅನಿಸ್ತಾ ಇದೇನಂದ್ರೆ, ಒಬ್ಬ ಪತ್ರಕರ್ತ ಎದುರಿಗೆ ಬಂದಾಗ ಈಗ ಯಾರಾದ್ರೂ ಹೇಳಿಕೆ ಕೊಡ್ಬೇಕು ಅಂತಂದ್ರೆ ಅವರೇ ಬರ್ತಾರೆ ಪತ್ರಕರ್ತರ ಹತ್ರ, ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳಿ ಹೋಗ್ತಾರೆ. ಆದ್ರೆ ಒಬ್ಬ ಯಾರಾದ್ರೂ ನಾಯಕ ಬರ್ತಾ ಇರ್ಬೇಕಾದ್ರೆ ಒಂದು ಭೂಮಿ ಇಟ್ಕೊಂಡು ಹೋದಾಗ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ಸುಮ್ನೆ ಅಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಹೇಳಿಕೆ ಬರುತ್ತೆ, ಒಂದು ಪ್ರಚಾರ ಆಗುತ್ತೆ, ಒಂದ್ ಮಾತು ಹೇಳ್ಬಿಡೋಣ ಅಂತ ಹೇಳಿ. ಆ ಸಂದರ್ಭದಲ್ಲಿ ಎಲ್ರೂ ಕೇಳ್ತಕ್ಕಂತ ಪ್ರಶ್ನೆ ಪತ್ರಕರ್ತರು, ಅದು ಸಿದ್ದರಾಮಯ್ಯ ಏನಾದ್ರೂ ಹೇಳಿರ್ಲಿ, ಡಿ ಕೆ ಶಿವಕುಮಾರ್ ಏನಾದ್ರೂ ಹೇಳಿರ್ಲಿ, ಅದ್ರ ಪ್ರಶ್ನೆ ನಾಯಕತ್ವ ಬದಲಾವಣೆ ಅನ್ನುವಂತ ಪ್ರಶ್ನೆ ಬಂದ್ಬಿಡುತ್ತೆ. ಅದು ಲೀಡಿಂಗ್ ಕ್ವಶನ್ ಆಗಿರುತ್ತೆ. ನಾಯಕತ್ವ ಬದಲಾವಣೆ ಆಗತ್ತಂತೆ ಹೌದಾ, ಹೈಕಮಾಂಡ್ ಜೊತೆ ಚರ್ಚೆ ಇನ್ನೂ ಆಗಿಲ್ಲ, ಆಗತ್ತಂತೆ ಹೌದಾ, ಈ ತರ ಒಂದು ಒಪ್ಪಂದ ಆಗಿತ್ತಂತೆ ಹೌದಾ, ಈ ಪ್ರಶ್ನೆ ಕೇಳಿದಾಗ ಒಂದು ಪ್ರತಿಕ್ರಿಯೆಯನ್ನು ಕೊಡ್ಬೇಕಾಗತ್ತೆ. ಬೇಳೂರು ಹೇಳಿದ್ರೆ ಬಹಳ ಖಡಕ್ ಆಗಿ ಹೇಳಿದಾರೆ, ಸುಮ್ನಿರಿ ಅಂತ ಹೇಳಿ. ಅದು ಯಾರಿಗೆ ಸುಮ್ನಿರಿ ಅಂತ ಹೇಳಿದ್ರು, ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ಅಥವಾ ಪತ್ರಕರ್ತರಿಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಸುಮ್ನಿರಿ ಅನ್ನುವಂತ ಮಾತನ್ನ ಬೇಳೂರು ಅವ್ರು ಹೇಳಿದ್ದಾರೆ. ಆದ್ರೆ ಯತೀಂದ್ರ ಅವ್ರು ಹೇಳಿರ್ತಕ್ಕಂತ ಈಗ ಒಂದು 24 ಗಂಟೆ ಆಯ್ತು ಅವ್ರ ಹೇಳಿಕೆಯನ್ನು ಕೊಟ್ಟು. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರು ಯತೀಂದ್ರ ಅವ್ರನ್ನ ಕರೆಸಿ ಗಂಟೆಗಟ್ಲೆ ಮಾತಾಡಿ, ಈ ರೀತಿ ಮಾತಾಡಬೇಡ, ನೀನ್ ಮಾತಾಡಿದ್ರೆ ಬೇರೆ ತರ ಸಂದೇಶ ಹೋಗುತ್ತೆ, ಈ ರೀತಿ ಮಾತಾಡಿದ್ರಿಂದ ಬೇರೆ ಬೇರೆ ತರದ ಅರ್ಥಗಳು ಬರುತ್ತೆ, ಹಾಗಾಗಿ ಸುಮ್ನಿರು ಅಂತ ತಾಕೀತು ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಇದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹುಶಃ ಮತ್ತೆ ಹೇಳಲಿಕ್ಕಿಲ್ಲೇನೋ, ಆದ್ರೆ ಅದರ ಪರಿಣಾಮಗಳು ಒಂದು ನೀರಿನಲ್ಲಿ ಶಾಂತವಾಗಿದ್ದಂತ ನೀರಿನಲ್ಲಿ ಕಲ್ಲೆಸಿದ್ರೆ ಅಲೆಗಳು ಮೇಲೆದ್ದೇಳುತ್ತೆ,
ಅದಕ್ಕೆ ಉಳಿದವರೆಲ್ಲರೂ ಸಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇದು ಅನಗತ್ಯ ಚರ್ಚೆ ಆಗಿತ್ತು. ಏನು ಇಲ್ಲಿ ಹೊರಗಡೆ ಮಾತಾಡ್ತಾ ಇದ್ದಾರೆ ಅದು ಒಳಗಡೆನೂ ಸಹ ಬರ್ತಾ ಇದೆ, ಒಳಗಡೆನೂ ಸಹ ಪ್ರತಿಧ್ವನಿ ಆಗ್ತಾ ಇದೆ. ಅಲ್ಲಿ ಬಿಜೆಪಿ ನಾಯಕರು ಮುಂದಿನ ಮುಖ್ಯಮಂತ್ರಿ ಯಾರು, ಸಿಎಂ ಯಾರು ಅಂತ ಸುನಿಲ್ ಕುಮಾರ್ ಮಾತಾಡಿದ್ದಾರೆ, ಬೆಲ್ಲದವರು ಮಾತಾಡಿದ್ದಾರೆ. ಅದರ ಅಲೆಗಳು ಮೇಲೆ ಹೇಳ್ತಾನೆ ಇದೆ, ಅಲೆಗಳು ಬರ್ತಾನೆ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂತ ಮಾತುಗಳಿಂದ ಉಂಟಾದ ಅಲೆಗಳು ತಣ್ಣಗಾಗ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಬೇಕಾಗ್ಬೋದು ಅಂತಾನೆ ಅನ್ಸುತ್ತೆ. ಅಲ್ಲ, ಅಗತ್ಯ ಏನಿತ್ತು? ಹಿಂದೆ ನಾವು ನೋಡ್ಬೋದು, ಒಂದ್ ಮಾತಾಡ್ತಿರೋ ಸಂದರ್ಭದಲ್ಲಿ ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ಸಿದ್ದರಾಮಯ್ಯನವರ ಒಂದ್ ಲೆಗಸಿಯನ್ನ ಮುಂದುವರಿಸೋದು ಆ ಶಕ್ತಿ ಇರೋದು ಮತ್ತು ಆ ತರದ ವರ್ಚಸ್ಸಿರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಅಂತ. ಆದ್ರೆ ಸಿಎಂ ಬದಲಾವಣೆ ಚರ್ಚೆ ನಡೀತಿರುವಾಗ ದಲಿತರಿಗೆ ಒಂದು ಅವಕಾಶ ಬೇಕು ಅಂತ SC ST ಕಮ್ಯುನಿಟಿ ಕೇಳ್ತಿರೋ ಹೊತ್ತಲ್ಲಿ ಆ ತರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಅವರ ಪ್ರತಿ ಹೇಳಿಕೆಯು ಈ ತರದ ವಿವಾದಕ್ಕೆ ಕಾರಣ ಆಗ್ತಿದೆ. ಅದನ್ನ ಅವ್ರಿಗೆ ಕೊಟ್ಟು ವಿವಾದ ಆಗತ್ತೆ ಅಂತಲ್ಲ, ವಿವಾದವನ್ನ ಸೃಷ್ಟಿ ಮಾಡುವ ಜನಗಳು ಅದು ಮಾಧ್ಯಮದ ರೂಪದಲ್ಲಿ, ವಿಪಕ್ಷದ ರೂಪದಲ್ಲಿ ಅಥವಾ ಬೇರೆ ರೂಪದಲ್ಲಿ ಇರುವಾಗ ಸ್ವಲ್ಪ ಎಚ್ಚರಿಕೆ ಇರ್ಬೇಕಾಗಿದ್ದು ಯತೀಂದ್ರ ಅವರಿಗೇನೆ ಅಂತ ಅನ್ಸೋದಿಲ್ವಾ? ನನ್ನಿಂದ ಆಗಬಾರ್ದು ಯಾವುದೇ ಗೊಂದಲ ಅಂತ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ ಎಷ್ಟೇ ಗುದ್ದಾಟ ಇದ್ರು ಬಹಿರಂಗದಲ್ಲಿ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸ್ಕೊಳ್ತಿರೋ ಹೊತ್ತಿಗೆ ಅವ್ರ ಪುತ್ರನಿಂದಲೇ ಈ ತರದ್ ಆಗ್ತಿರೋದು ಒಂದ್ ರೀತಿ ಹಿನ್ನಡೆ ಅಲ್ವಾ? ನಿಜವಾಗ್ಲು ಯತೀಂದ್ರ ಅವರು ಇಂತ ಒಂದು ಹೇಳಿಕೆನ ಕೊಡ್ಬೇಕಾದ್ರೆ ಅವ್ರು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಹಂತದಲ್ಲಿ 2 ಬ್ರೇಕ್ಫಾಸ್ಟ್ ಆಯ್ತು, ಇಬ್ರು ನಾವು ಸಹೋದರರು ಅಂತ ಹೇಳಿದ್ರು, ಹೊರಗ್ ಬಂದ್ರು, ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರು, ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳಿದ್ರು, ಇಬ್ರು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಮತ್ತೆ ಹೇಳಿದಂತವ್ರು ಯಾರು? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು. ಅವರಿಬ್ಬರೇ ಆ ಹೇಳಿಕೆಯನ್ನ ಕೊಟ್ಟ ನಂತರ ಯತೀಂದ್ರ ಅವರು ಮತ್ತೆ ಅದನ್ನ ಹೇಳ್ತಕ್ಕಂತ ಅಗತ್ಯ ಇರ್ಲಿಲ್ಲ. ಬಹುಶಃ ಅವ್ರ ಪರಿಣಾಮಗಳನ್ನ ಯೋಚನೆ ಮಾಡಿದ್ರೆ ಇಲ್ವೋ, ಯೋಚನೆ ಮಾಡಿರ್ಲಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಬ್ಬ ರಾಜಕಾರಣಿ ಆದವರಿಗೆ ಯತೀಂದ್ರ ಅವರು ಸಹ ದಶಕಗಳಿಂದ ರಾಜಕಾರಣದಲ್ಲಿದ್ದಾರೆ. ಒಂದು ಮಾತಿನ ಪರಿಣಾಮ ಏನಾಗುತ್ತೆ ಅಂತ ಅವರಿಗೆ ಗೊತ್ತೇ ಇರುತ್ತೆ. ಆದ್ರೂ ಸಹ ಗೊತ್ತಿದ್ದು ಇಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ಆ ಕೊಟ್ಟ ನಂತರ ಆಗುವಂತ ಪರಿಣಾಮಗಳನ್ನ ಫೇಸ್ ಮಾಡ್ಲಿಕ್ಕೆ ಸಿದ್ದರಾಮಯ್ಯರು ಕಷ್ಟ ಆಗ್ತಾ ಇದೆ ಈಗ. ಹಾಗಾಗಿ ಯತೀಂದ್ರ ಅವರಿಗೆ ಕರೆದು ಹೇಳಿದ್ರೆ, ಇನ್ನು ದಲಿತ ಮುಖ್ಯಮಂತ್ರಿ ಬೇರೆ ಬೇರೆ ಚರ್ಚೆಯಲ್ಲಿ ಇರ್ಬೋದು, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ದಲಿತರಿಗೆ ಒಬ್ಬರಿಗೆ ಅವಕಾಶ ಕೊಡಿ ಅಂತ ಹೇಳ್ತಕ್ಕಂಥದ್ದು ಅದು ಈ ಬಾರಿನೋ ಮುಂದೆ ಚುನಾವಣೆ ನಂತರನೋ ಯಾವತ್ತೋ ಮುಂದಿನ ಮುಖ್ಯಮಂತ್ರಿ ದಲಿತರಾಗ್ಲಿ ಅಂತ ಒಂದು ಭಾವನೆ ಇದ್ದಿರ್ಬೋದು ಅದು. ಆದ್ರೆ ಇಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಮತ್ತೆ ಏನು ಮುಗೀತು, ಎಲ್ಲದು 2 ಬ್ರೇಕ್ಫಾಸ್ಟ್ ಆದ ನಂತರ ಎಲ್ಲ ಮುಗೀತು ಅಂತಕ್ಕಂಥದ್ದೇನಿತ್ತು ಅದು ಮತ್ತೆ ಈ ಸುದ್ದಿಗಳ, ಈ ಚರ್ಚೆಗಳ, ಈ ವಾಗ್ವಾದಗಳ ಅಲೆಯನ್ನು ಎಬ್ಸಿದೆ. ಹಾಗಾಗಿ DK ಶಿವಕುಮಾರ್ ಅವರ ಜೊತೆಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಜೊತೆಗಿರ್ತಕ್ಕಂಥವ್ರು ಹೇಳ್ತಿದ್ದಾರೆ. ಆದ್ರೆ ಬೇಳೂರು ಮತ್ತೆ ಬಾಲಕೃಷ್ಣ ಅವರು ಒಂದ್ ಸ್ವಲ್ಪ ಸಂಯಮದ ಮಾತುಗಳನ್ನ ಆಡಿದ್ದಾರೆ. ಹೈಕಮಾಂಡ್ ನೋಡ್ಕೊಳುತ್ತೆ ಅಂದಾಗ ಎಲ್ರು ಸುಮ್ಮನಿರೋದು ಒಳ್ಳೇದು, ಎಲ್ರು ಬಾಮಿಸ್ಕೊಂಡಿರೋದು ಒಳ್ಳೇದು ಅಂತಕ್ಕಂತ ಮಾತುಗಳನ್ನ ಹೇಳಿದ್ದಾರೆ. ಉಳಿದ ಶಾಸಕರು ಸಿದ್ದರಾಮಯ್ಯ ಬಣನೆ ಆಗಿರ್ಬೋದು, DK ಶಿವಕುಮಾರ್ ಬಣನೆ ಆಗಿರ್ಬೋದು, ಅವರು ಸಹ ಅರ್ಥ ಮಾಡ್ಕೋಬೇಕಾಗಿದೆ ಈಗ ಸಂದರ್ಭ ಅಲ್ಲ ಅದು. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಶುರು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ. ಈಗ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದ್ದು ಬೇರೆನೆ ಇದೆ. ಅವರು ಸದನದ ಒಳಗೆ ಮಾತಾಡ್ಲಿ, ಹೊರಗೆ ಮಾತಾಡ್ಲಿ, ಅದ್ರ ಪರಿಣಾಮ ಇಡೀ ಕರ್ನಾಟಕದ ಜನ ನೋಡ್ತಾ ಇದಾರೆ. ಕೋಟಿಗಟ್ಟಲೆ ಜನ ಅವ್ರು ಏನ್ ಮಾಡ್ತಿದಾರೆ, ಶಾಸಕರು 224 ಜನ ಶಾಸಕರು ಕೂತ್ಕೊಂಡು ಏನ್ ಮಾಡ್ತಾರೆ ಅಂತ ನೋಡ್ತಾ ಇದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಅವರು ಅಧಿವೇಶನ ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಚರ್ಚೆಯನ್ನ ಮತ್ತೆ ಶುರು ಮಾಡೋದಿದೆಯಲ್ಲ, ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ಗೆ ಪೆಟ್ಟು ಅನ್ನೋ ತರ ಕಾಣ್ತಾ ಇದೆ. ಹಾಗಾಗಿ ಇನ್ನೂ ಖಡಕ್ ಆಗಿ ಹೇಳ್ಬೇಕಾಗುತ್ತೆ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು, ಸುಮ್ನಿರಿ ಅಂತ ಹೇಳಿ. ಅವ್ರು ಯಾವ ರೀತಿ ಹೇಳ್ತಾರೆ ಅದನ್ನ ಶಾಸಕರು ಯಾವ ರೀತಿ ರಿಸೀವ್ ಮಾಡ್ತಾರೆ, ಅಥವಾ ಇನ್ನು ಉಳಿದ ಅಧಿವೇಶನದ ಸಮಯ ಏನಿದೆ ಈ ಸಮಯದಲ್ಲಾದ್ರೂ ಸುಮ್ನಿರ್ತಾರ, ಈ ಚರ್ಚೆಗೆ ಒಂದು ಇತಿಶ್ರೀ ಆಡ್ತಾರ, ಅಥವಾ ಹೈಕಮಾಂಡ್ ಹೇಳುತ್ತೆ ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೆ. ಅದನ್ನ ಹೇಳಿದ್ದಾರೆ, ಖರ್ಗೆ ಅವರು ಹೇಳಿದ್ದಾರೆ, ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶಾಸಕರು ಸುಮ್ನಿರ್ಬೇಕು. ಮುಖ್ಯವಾದ ಅಂಶ ಏನಿದೆ ಅಧಿವೇಶನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ಕೇಂದ್ರ ಮತ್ತು ರಾಜ್ಯದ ನಡುವೆ ಇರತಕ್ಕಂತ ಹೊಂದಾಣಿಕೆಯ ಬಗ್ಗೆ, ಕೇಂದ್ರದಿಂದ ಬರಬೇಕಾದ ಅನುದಾನಗಳ ಬಗ್ಗೆ, ಕೇಂದ್ರಕ್ಕೆ ಇವ್ರು ಏನ್ ಕನ್ವೆ ಮಾಡ್ಬೇಕು ಅದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನ ಮಾಡಬೇಕು. ಅದು ಸದಾವಕಾಶ ಇದು, ಅದಕ್ಕೆ ಸಮಯ, ಅದಕ್ಕೆ ಅವ್ರು ಮೀಸಲಿಡಬೇಕು ಅನ್ನೋದು ಇಡೀ ರಾಜ್ಯದ ಜನರ ಆಶೆ ಇದೆ. ಇಡೀ ರಾಜ್ಯದ ಜನ ಈಗ ಆಕ್ಚುಲಿ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾರು ಬಂದ್ರು ಸಹ ಕಾಂಗ್ರೆಸ್ ಸರ್ಕಾರನೇ ಅವ್ರದೇ ಆಡಳಿತ ಇರುತ್ತೆ. DK ಶಿವಕುಮಾರ್ ಆಗ್ತಾರೋ, ಮತ್ತೊಬ್ರು ಆಗ್ತಾರೋ, ಮಗದೊಬ್ರು ಆಗ್ತಾರೋ. ಆದ್ರೆ ಜನರ ಗುರಿ ಇರ್ತಕ್ಕಂಥದ್ದು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತಕ್ಕಂಥದ್ದು. ಹಾಗಾಗಿ ಈ ಚರ್ಚೆಗಳನ್ನ ಸದನದ ಒಳಗೆ ಆಗ್ಲಿ ಹೊರಗೆ ಆಗ್ಲಿ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮೊಟ್ಟ ಮೊದಲು ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಶಾಸಕರು, ಈ ಎರಡೂ ಬಣಗಳ ಏನು ಅನುಯಾಯಿಗಳಿದ್ದಾರೆ ಅವ್ರು ನಿಲ್ಲಿಸ್ಬೇಕು ಅನ್ನೋದು ಮುಖ್ಯವಾದಂತ ಅಂಶ ಆಗಿದೆ. ಅಲ್ಲ, ಅದೆಲ್ಲದಕ್ಕೂ ಒಂದ್ ಹಂತದಲ್ಲಿ ಬ್ರೇಕ್ ಹಾಕಲಾಗಿತ್ತು ಮನಾಳಿ ಚಂದ್ರಶೇಖರ್ ಅವರೇ. ಆದ್ರೆ ಸೆಷನ್ ನಡೀತಿರೋ ಹೊತ್ತಿಗೆ ಮತ್ತೆ ಇದನ್ನ ಶುರು ಮಾಡಿದ್ದೆ ಯತೀಂದ್ರ ಅವ್ರು. ಇಕ್ಬಾಲ್ ಹುಸೇನ್ ಒಂದ್ ಮಾತು ಹೇಳಿದ್ರು, ನೀವು ಹೈಕಮಾಂಡ್ ಆಗೋಕ್ ಹೋಗ್ಬೇಡಿ ಅಂತ. ಸರಿಯಾದ ಮಾತು ಅಂತ ಅನ್ಸುತ್ತೆ. ಹಿಂದೆ ಯಾರು ಮಾತಾಡಿದ್ರು, ಕೆಲವರಿಗೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ನೋಟಿಸ್ ಕೊಟ್ಟಿದ್ರು,
ಈಗ ಅವರೇ ಹೇಳ್ತಾ ಇದ್ದಾರೆ, ಯತೀಂದ್ರ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವಕಾಶ ಕೇಳಿದ್ರು ಅಂದ್ರೆ ಇವರೇ ಹೈಕಮಾಂಡ್ ಭಾಗವಾಗಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅವ್ರ ಹೇಳಿಕೆ ಇದೆ. ಅವ್ರ ಅವಕಾಶ ಕೇಳಿದ್ರು, ಆದ್ರೆ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾಡೋದಿಲ್ಲ ಅಂತ ಹೈಕಮಾಂಡ್ ಹೇಳ್ತು. ಮುಚ್ಚಿದ ಕೋಣೆಯೊಳಗೆ ಚರ್ಚೆ ಆಗಿದೆ, ಅವ್ರಿಗೆ ಅನಧಿಕೃತವಾಗಿ ಅದ್ರ ವಿಚಾರ ಗೊತ್ತಿರಬಹುದು, ಆದ್ರೆ ಅಧಿಕೃತವಾಗಿ ಯಾರೂ ಹೇಳಿಕೆ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ, ಸಿದ್ದರಾಮಯ್ಯನವರು ಕೊಟ್ಟಿಲ್ಲ. ಇನ್ನೊಂದು ನಾವು ಗಮನಿಸಬೇಕು, ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಬಹಳ ಪ್ರಬುದ್ಧತೆಯಿಂದಾನೇ ಮಾತಾಡ್ತಿದ್ದಾರೆ. ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಕುರಿತಾಗಿ ಅವರ ಅಧಿಕಾರ ಬಿಟ್ಟು ಕೊಡ್ಬೇಕು ಎಲ್ಲೂ ಮಾತಾಡ್ತಿಲ್ಲ. ಪರೋಕ್ಷವಾಗಿ ಕೆಲವು ಮಾತು ಹೇಳಿರ್ಬೋದು, ಆದ್ರೆ ಒಂದು ಅವರ ಅಂದ್ರೆ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅವ್ರ ಹುದ್ದೆಯಿಂದ ಕೆಳಗಿಳಿಲಿ ಅನ್ನೋ ರೀತಿಯಲ್ಲಿ ವೈಯಕ್ತಿಕವಾಗಿ ಮಾತಾಡಿಲ್ಲ. ಆದ್ರೆ ಇಲ್ಲಿ ಡಾಕ್ಟರ್ ಯತೀಂದ್ರ ಅವರು ವೈಯಕ್ತಿಕವಾಗಿ ಮಾತಾಡ್ತಿದ್ದಾರೆ. ಅಂದ್ರೆ ಅವಕಾಶ ಕೇಳಿದ್ರು ಹೈಕಮಾಂಡ್ ಕೊಡಲ್ಲ ಅಂತ ಹೇಳ್ತು ಅಂತಂದ್ರೆ ಏನ್ ಅರ್ಥ ಧ್ವನ್ಸತ್ತೆ, ಮತ್ತೆ ಆ ಬಣಕ್ಕೆ ಸಿಟ್ಟಾಗೋದಕ್ಕೆ ಇಷ್ಟು ಸಾಕಾಗತ್ತಲ್ವಾ? ಬಹಳಷ್ಟು ಜನಕ್ಕೆ ಅಂದ್ರೆ ಆತ್ಮೀಯ ಬಳಗದಲ್ಲಿ ಯಾರಿರ್ತಾರೆ, ಕಿಚನ್ ಕ್ಯಾಬಿನೆಟ್ ಅಂತಕ್ಕಂಥ ಪದ ಬಹಳ ಹಿಂದೆ ಇತ್ತು. ಅಂದ್ರೆ ಬಹಳಷ್ಟು ವಿಷಯಗಳು ಗೊತ್ತಿರುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಜಾಸ್ತಿನೇ ವಿಷಯ ಗೊತ್ತಿರ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಅವರು, ಏನೇನಾಗಿದೆ ಹೇಗಾಗಿದೆ ಅಂತ ಗೊತ್ತಿರ್ಬೋದು. ಡಿ ಕೆ ಶಿವಕುಮಾರ್ ಅವ್ರಿಗೂ ವಿಷಯ ಗೊತ್ತಿರ್ಬೋದು. ಆದ್ರೆ ಯಾವುದನ್ನ ಹೇಳ್ಬೇಕು ಯಾವುದನ್ನ ಹೇಳಬಾರ್ದು ಅಂತಕ್ಕಂಥ ವಿವೇಚನೆ ಒಬ್ಬ ನಾಯಕನಿಗೆ ಇರ್ಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಹೇಳ್ಬೇಕು ಯಾವ ಸಂದರ್ಭದಲ್ಲಿ ಹೇಳಬಾರ್ದು ಅಂತಕ್ಕಂಥ ವಿವೇಚನೆಗೂ ಸಹ ಇರ್ಬೇಕಾಗತ್ತೆ. ಯತೀಂದ್ರ ಸಿದ್ದರಾಮಯ್ಯನವರು ಈ ಮಾತನ್ನ ಹೇಳೋದ್ರ ಮೂಲಕ, ಈ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಒಂದು ತಪ್ಪನ್ನೇ ಎಸಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅನಗತ್ಯ ಆಗಿತ್ತು ಅಂತ ಹೇಳಿ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ಬಾರ್ದಿತ್ತು, ಅದನ್ನ ಇಕ್ಬಾಲ್ ಹುಸೇನ್ ಅವರು ಬಹಳ ಸಮರ್ಥವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನ ಭಾಗವನ್ನು ನೀವು ಅಂತ ಕೇಳಿರೋ ಪ್ರಶ್ನೆ ಏನಿದೆ ಅದು ನಿಜವಾಗ್ಲೂ ಸೂಕ್ತ ಆಗಿದೆ. ಹೈಕಮಾಂಡ್ ಭಾಗ ಆಗದೆ ಇದ್ರು ಸಹ ಸಿದ್ದರಾಮಯ್ಯವ್ರ ಮನಸ್ಸಲ್ಲಿ ಏನಿದೆ ಅಥವಾ ಸುತ್ತಮುತ್ತ ಏನು ಅಂತರಂಗದಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಿರುತ್ತೆ. ಸಿದ್ದರಾಮಯ್ಯವ್ರಿಗೂ ಗೊತ್ತಿರುತ್ತೆ, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿರುತ್ತೆ, ಡಿ ಕೆ ಸುರೇಶ್ ಅವ್ರಿಗೂ ಸಹ ಗೊತ್ತಿರುತ್ತೆ, ಸತೀಶ್ ಜಾರಕಿಹೊಳಿ ಗೊತ್ತಿರುತ್ತೆ, ಇನ್ನು ಬಹಳಷ್ಟು ಜನಕ್ಕೂ ಗೊತ್ತಿರ್ಬೋದು ಶಾಸಕರುಗಳಿಗೆ. ಆದ್ರೆ ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಹೇಳ್ಬಾರ್ದು ಅಂತಕ್ಕಂಥ ವಿವೇಚನೆಯಿಂದ ಇಂತಹ ಸಂದರ್ಭದಲ್ಲಿ ಅವರು ಪ್ರದರ್ಶನ ಮಾಡ್ಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಏನು ಅದನ್ನ ಸ್ವಲ್ಪ ನಲಿಫೈ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಮತ್ತೆ ಬೇರೆಯವರು ಬಾಲಕೃಷ್ಣ ಅವರು ಸಹ ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಇನ್ನೂ ಮುಂದುವರಿಯುತ್ತಾ ಅಂತ ಹೇಳಿ. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಮಾತು ಬದಲಾಗದೇ ಇಲ್ಲ, ಹೈಕಮಾಂಡ್ ಅನ್ನು ನಿಲುವಿದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಕ್ಕಂಥ ಒಂದು ಸಂದೇಶದ ರೂಪದಲ್ಲಿ ಒಂದು ಹೈಕಮಾಂಡ್ ನ ಆರ್ಡರ್ ಇದು, ನಿರ್ದೇಶನ ಇದು ಅನ್ನುವಂತ ಧ್ವನಿಯಲ್ಲಿ ಅವ್ರು ಹೇಳಿರೋದ್ರಿಂದ ಅದನ್ನ ಅವರು ಅನುಭವಿಸ್ಬೇಕಾಗತ್ತೆ ಅಂತ. ಹೇಳಿ. ಹೈಕಮಾಂಡ್ ವಕ್ತಾರರ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಅವರು. ಹೌದು. ಹಾಗಾಗಿ ಹೈಕಮಾಂಡ್ ವಕ್ತಾರರ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಏನು ಮಾತಾಡ್ತಾ ಇದ್ದಾರೆ ಅದನ್ನ ಆಡಬಾರ್ದಿತ್ತು. ಹೈಕಮಾಂಡ್ ಹೇಳ್ಬೇಕು ಆ ಮಾತನ್ನ. ಹೈಕಮಾಂಡೇ ಆ ಮಾತನ್ನ ಹೇಳಲಿಕ್ಕೆ ಯೋಚನೆ ಮಾಡ್ತಾ ಇದೆ ಅಂತ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ಬೇಕಾದ ಅಗತ್ಯ ಇರ್ಲಿಲ್ಲ. ಹೈಕಮಾಂಡ್ ಅಳೆದು ತೂಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಬಹಳ ದೂರಗಾಮಿ ಪರಿಣಾಮಗಳನ್ನೆಲ್ಲ ಯೋಚನೆ ಮಾಡಿ ಹೈಕಮಾಂಡ್ ಸ್ವಲ್ಪ ಸುಮ್ಮನಿದೆ ಈಗ. ಇಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಮಾತೇನಿದೆ ಇದು ಒಂದ್ ಸ್ವಲ್ಪ ಪರಿಣಾಮ ಬೀರುತ್ತೆ. ಈ ಅಧಿವೇಶನ ಸಂದರ್ಭದಲ್ಲಿ ಈಗಾಗಲೇ ಅದು ಕಾಣಿಸ್ಕೊಂಡಿದೆ. ಅಧಿವೇಶನ ಮುಗಿದ ನಂತರವೂ ಸಹ ಇದರ ಪರಿಣಾಮ ಗೋಚರ ಆಗೇ ಆಗುತ್ತೆ. ಮತ್ತೆ ಏನು ಅಧಿವೇಶನ ಮುಗಿದ ಮೇಲೆ ಈ ಚರ್ಚೆ ಭುಗಿಲೇಳೋ ಸಾಧ್ಯತೆಯನ್ನು ಸಹ ಅಲ್ಲಗಳೆಯೋ ಹಾಗೆ ಇಲ್ಲ ಅನ್ಸುತ್ತೆ. ಅಂದ್ರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಅಂತ ಅನ್ಸುತ್ತ, ನೀವ್ ಹೇಳ್ತಾ ಇದ್ದೀರಿ ಮುಗಿಯೋದಿಲ್ಲ ಅಂತ. ಯತೀಂದ್ರ ಅವ್ರು ಹಾಗೆ ಹೇಳಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಇನ್ಸೈಡ್ ಮಾಹಿತಿ ಇರ್ಬೋದು ಕಿಚನ್ ಕ್ಯಾಬಿನೆಟ್ ಅನ್ನೋ ರೀತಿಯಲ್ಲಿ ಅಂತ ಕೂಡ ಹೇಳ್ತಿದ್ದೀರಿ. ನಿಜವಾಗಿಯೂ ಹೈಕಮಾಂಡ್ ಇಂದ ಈ ತರದೊಂದು ಸಂದೇಶ ಸಿಕ್ಕಿದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ? ಅದಕ್ಕೆ ಅವರು ಮತ್ತು ಅವರ ಬಣ ಸುಮ್ಮನಿದ್ಯಾ ಅಥವಾ ಅರಸು ಅವರ ಒಂದ್ ರೆಕಾರ್ಡ್ ಅನ್ನ ಸಿದ್ದರಾಮಯ್ಯ ಬ್ರೇಕ್ ಮಾಡ್ಲಿ ಅಂತ ಕಾಯ್ತಾ ಇದೆಯಾ? ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಯಾವುದೇ ಗೊಂದಲ ಇಲ್ಲ, ವೈಮನಸ್ಸಿಲ್ಲ, ಇರೋದು ಇಲ್ಲ, ಮುಂದೇನೂ ಇರೋದಿಲ್ಲ ಅಂತ. ಇದು ಏನ್ ಹೇಳ್ತಾ ಇದೆ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡೋದಕ್ಕಿಂತ ಮುಂಚೆ ಒಂದು ಘೋಷಣೆ ಕೂಗುವಂತು, ಅಂದು ದೇವರಾಜ ಅರಸು ಇಂದು ಸಿದ್ದರಾಮಯ್ಯ ಅಂತ ಹೇಳಿ ಘೋಷಣೆನ ಕೂಗಿದ್ರು. ಆಗ ಸಿದ್ದರಾಮಯ್ಯರು ಆಯ್ತಾ ನಿಮ್ದೆಲ್ಲ ಘೋಷಣೆ ಕೂಗಿದ್ದು ಅನ್ನುವಂತ ಒಂದು ಮಾತು ಹೇಳಿದ್ರು. ಅಂದ್ರೆ ಆ ಘೋಷಣೆ ಮೂಲಕ ಧ್ವನಿ ಬರ್ತಾ ಇದೆ. ಅದು ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರು ಏನು ದಾಖಲೆ ಇತ್ತು ಅದನ್ನ ಮುರಿಬೇಕು ಅಥವಾ ಇನ್ನೊಂದೇನೋ ಸಾಧನೆ ಮಾಡ್ಬೇಕು ಅಂತ ಅವರ ಮನಸ್ಸಲ್ಲಿ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರು ಬಹಳ ಸುಮ್ಮನೆ ಇದ್ದಾರೆ, ಏನು ಮಾತಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಮಾತುಗಳು ಸತ್ಯವೇ ಇರ್ಬೋದು ಸುಳ್ಳೇ ಇರ್ಬೋದು. ಯಾಕಂದ್ರೆ ಅದನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು ಸಹ ಅದನ್ನ ಸರಿ ಅಂತ ಹೇಳ್ಬೇಕಾದ್ದು, ಅದನ್ನ ಅನುಮೋದಿಸಬೇಕಾದ್ದು ಅಥವಾ ಅಲ್ಲಿ ಇಂಥದ್ದೇ ನಡೀತಿದೆ ಅಂತ ಹೇಳ್ಬೇಕಾದ್ದು ಹೈಕಮಾಂಡೇ ಹೊರತು ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಹೊರತು ಇನ್ನು ಬೇರೆ ಯಾರು ಅಲ್ಲ. ಬೇರೆ ಯಾರು ಹೇಳಿದ್ರು ಸಹ ಅದಕ್ಕೆ ಒಂದು ಮೌಲ್ಯ ಇರೋದಿಲ್ಲ. ಇಂಥ ರಾಜಕಾರಣದಲ್ಲಿ ಅಂತ ಹೇಳಿಕೆ ಕೊಡ್ಬೇಕಾದ್ರೆ ಯಾರು ಯಾವ ಹೇಳಿಕೆಯನ್ನು ಕೊಡ್ಬೇಕು ಅವಾಗ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರೆ ಅದಕ್ಕಿರ್ತಕ್ಕಂಥ ಮೌಲ್ಯ ಬೇರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಂದ ತಕ್ಷಣವೇ
ಅದು ಸತ್ಯ, ಅದು ಸುಳ್ಳು ಅಂತ ಏನೇ ಆಗಿರ್ಬೋದು, ಸತ್ಯವಾಗಿ ಸುಳ್ಳು ಆಗಿರ್ಬೋದು, ಆದ್ರೆ ಅದನ್ನ ಅಥೆಂಟಿಸಿಟಿಯನ್ನ ಹೇಳ್ಬೇಕಾಗಿದ್ದಾರು ಹೈಕಮಾಂಡ್ ಹೇಳ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆ ಅದು ಬಹುಶಃ ಸ್ಪಷ್ಟನೆಯನ್ನು ಕೊಡ್ಬೇಕಾದಂತ ಸಂದರ್ಭ ಬರ್ಬೋದು ಅವರು. ನಾನು ಕೇವಲ ಒಂದು ಹೇಳಿಕೆಯನ್ನ ಕೊಟ್ಟೆ, ನನ್ನ ಮನಸ್ಸಿನ ಭಾವನೆ ಅದು, ನಾನು ಆ ಕಾರಣಕ್ಕಾಗಿ ಈ ಮಾತನ್ನ ಹೇಳಿದೆ ಅಂತ ಹೇಳ್ತಕ್ಕಂತ ಒಂದು ಸಂದರ್ಭವು ಅವರಿಗೆ ಇನ್ನು ಒಂದೆರಡು ದಿನಗಳಲ್ಲೇ ಬರ್ಬೋದು ಅಂತ ಅನ್ಸುತ್ತೆ. ಹಾಗಾಗಿ ಆ ಹೇಳಿದ್ದಕ್ಕೆ ತೇಪೆ ಹಚ್ಚುವ ಕೆಲಸವನ್ನ ಸಿದ್ದರಾಮಯ್ಯ ಅವರಿಂದ ಹಿಡಿದು ರಾಜ್ಯದ ಎಲ್ಲಾ ನಾಯಕರು ಬಹುಶಃ ಹೈಕಮಾಂಡ್ ಸಹ ಮಾಡ್ಬೇಕಾಗಿ ಬರುತ್ತೆ. ಅಥವಾ ಖರ್ಗೆ ಅವರು ಸಹ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಇಲ್ಲಿ ಎಂಟರ್ ಆಗ್ಬೇಕಾದಂತ ಸಂದರ್ಭವೂ ಬರ್ಬೋದು. ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂತ ಒಂದು ಡ್ಯಾಮೇಜ್ ಏನಿದೆ, ಈ ರಾಜಕಾರಣದ ಚರ್ಚೆಯನ್ನ ಹುಟ್ಟು ಹಾಕಿದ್ದೇನಿದೆ, ಇದು ಸಂದರ್ಭ ಅಲ್ಲ ಅನ್ನೋದಂತೂ ಖಚಿತ. ಖಂಡಿತ ನೋಡೋಣ, ಕಾದ್ ನೋಡೋಣ. ಇದಕ್ಕೆ ಏನಾದ್ರು ಸ್ಪಷ್ಟೀಕರಣವನ್ನ ಕೊಡ್ತಾರಾ ಅಥವಾ ಇದನ್ನ ಹೇಗೆ ತಣ್ಣಗಾಗಿಸಲಾಗತ್ತೆ, ಇದು ವಿಪಕ್ಷ ಮತ್ತು ಮಾಧ್ಯಮಕ್ಕೆ ಆಹಾರ ಆಗತ್ತಾ, ಇವೆಲ್ಲವನ್ನ ಸ್ವಲ್ಪ ಕಾದ್ ನೋಡ್ಬೇಕಾಗತ್ತೆ. ನಾವು ಕೂಡ ಕಾದ್ ನೋಡೋಣ.